ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ. ನಿಮ್ಮ ಮುಂದೆ ನಾನೀಗ ತೋರಿಸ್ತಿರುವಂಥ ಒಂದು ಸ್ಪೆಷಲ್ ವಿಡಿಯೋ ಅಂತ ಹೇಳಿದ್ರೆ ಒಂದು ಫುಡ್ ರೆಸಿಪಿ ಅಂದರೆ ಮಶ್ರೂಮ್ ಸುಕ್ಕ ಅಂತ. ಮಶ್ರೂಮು ಇದು ರೆಡಿ ಸಿಗೋಂಥದ್ದು, ನಮಗೆ ಇಲ್ಲೆಲ್ಲ ಸಿಗುತ್ತೆ ಮಾರ್ಕೆಟಲ್ಲೇ. ಮಶ್ರೂಮ್ ಸುಕ್ಕ ಏನಂದರೆ ಇದೊಂದು 1/4 kg ಮಶ್ರೂಮು. ಇದೆಲ್ಲ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಹೀಗೆಲ್ಲ ಈ ಮೇಲೊಂದು ತೆಳು ಸಿಪ್ಪೆ ಇರುತ್ತೆ, ತಗೊಂಡೆಲ್ಲ ಕ್ಲೀನ್ ಮಾಡಿ ಸಣ್ಣಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಹೆಚ್ಕೊಳ್ಳೋದು. ಇದು ಏನು ರುಬ್ಬ ಹಾಕಬೇಕಾಗಿಲ್ಲ, ಏನಿಲ್ಲ, ದಿಢೀರ್ ಅಂತ ಮಾಡೋಂಥದ್ದು. ಯಾವ್ದಾದ್ರು ಸಾಂಬಾರು ಇರುತ್ತಲ್ಲ ಅದ್ರ ಜೊತೆಗೆ, ಹಾಗೆ ಇದರಲ್ಲಿ ಅನ್ನನೂ ಕಲಿಸ್ಕೊಬೋದು, ಚಪಾತಿಗೂ ಹಾಕ್ಕೊಬೋದು. ಒಂದು 1/4 kg ಈ ಥರ ಮಶ್ರೂಮ್, ಬಟನ್ ಮಶ್ರೂಮ್ ಇದು. ಹಾಗೆ ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, 2 ಹಸಿಮೆಣಸಿನ್ಕಾಯಿ, ಆಮೇಲೆ ಇದಕ್ಕೆ 2 ಟೊಮೊಟೊ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಎಸಳು ಪುದೀನ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಬೇಕು, ಮತ್ತು ಅಚ್ಕಾರದ ಪುಡಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಹಾಗೆ ಎಣ್ಣೆ, ಇದೆಲ್ಲ ಬೇಕು. ಈಗ ಮಾಡೋ ವಿಧಾನ ಹೇಗೆ ನೋಡೋಣ, ಮಶ್ರೂಮು ಸುಕ್ಕ ಹೇಗೆ ಮಾಡೋದು ಅಂತ ನೋಡೋಣ. ಈ ಥರ ಒಂದು ಪ್ಯಾನ್ ಅಥವಾ ಬಾಣಲಿ ಇಟ್ಕೊಂಡು ಇದಕ್ಕೆ ಒಂದು ಸ್ವಲ್ಪ 2-3 ಸ್ಪೂನಷ್ಟು ಈ ಒಗ್ಗರಣೆ, ಏನು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗೋಷ್ಟು ಒಂಚೂರು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾಯ್ತಿದ್ದಂಗೆ ಮೊದಲು ಈ ಥರ ಬೆಳ್ಳುಳ್ಳಿ ಬೇಳೆ ಬಿಡಿಸಿಟ್ಕೊಂಡಿರ್ತೀವಲ್ಲ ಇದನ್ನು ಹಾಕೋಣ. ಆಮೇಲೆ 2 ಹಸಿಮೆಣಸಿನ್ಕಾಯಿ ಹಾಕೋಣ. ಈರುಳ್ಳಿಗಿಂತ ಬೆಳ್ಳುಳ್ಳಿ ಕಾಯೋದೇ ಲೇಟು, ಹಾಗಾಗಿ ಮೊದಲು ಬೆಳ್ಳುಳ್ಳಿ ಹಾಕಾಯಿತು. ಈಗ ಈರುಳ್ಳಿ ಥರ ಹೆಚ್ಕೊಂಡಿರೋಂಥ ಈರುಳ್ಳಿ, ಸಣ್ಣ ವಸ್ತು ಸೇರಿಸುವಂಥದ್ದು ಸುಮಾರು ಇರುತ್ತೆ. ಒಂಚೂರು ಶುಂಠಿ ಜಾಸ್ತಿ ಹಾಕಬೇಕು, ಒಂಚೂರು ಅರಿಶಿನ ಪುಡಿ, ಬೇಕಾದ್ರೆ 1-2 ಕಾಳುಮೆಣಸು ಹಾಕ್ಬೋದು. ಇದು ಹೀಗೆ ಕಾಯ್ತಿದ್ದಂಗೆ ನಾವು ಮಶ್ರೂಮ್ ಹಾಕಬೇಕು. ಅದು ಎಲ್ಲ ಕ್ಲೀನ್ ಮಾಡಿಟ್ಕೊಂಡು ಮೇಲ್ಗಡೆ ಆ ಮಶ್ರೂಮಿಗೆ ಒಂದು ಮೇಲ್ಗಡೆ ತೆಳು ಪೊರೆ ಥರ ಸಿಪ್ಪೆ ಇರುತ್ತೆ, ಅದನ್ನು ತೆಕ್ಕೊಂಡ್ರೆ ಚೆನ್ನಾಗಾಗುತ್ತೆ. ಹಾಕ್ಕೊಂಡು ಹಾಗೆ ತಿಂದರೂ ಏನಾಗಲ್ಲ, ಆದರೆ ಅದು ನಮಗೆ ಈ ಕರಿ ಇದೆಲ್ಲ ಆದಮೇಲೆ ಬಾಯಿಗೆ ಸಿಗ್ತಾ ಇರುತ್ತೆ. ನೋಡಿ, ಮಶ್ರೂಮನ್ನು ಈ ಥರ ಕ್ಲೀನ್ ಮಾಡಿ ನಮಗೆ ಬೇಕಾಗಿದ್ದು ಸೈಜಿಗೆ ನಾವು ಹೆಚ್ಕೊಳ್ಳೋದು. ಈ ಥರ ಸಿಪ್ಪೆ ಎಲ್ಲ ತೆಕ್ಕೋಬೇಕಿದು. ನೋಡಿ, ಪೊರೆ ಥರ ಇರುತ್ತಲ್ಲ, ಇದು ಮೇಲ್ಗಡೆದೆಲ್ಲ ತೆಕ್ಕೊಂಡು ಆಮೇಲೆ ಈ ಥರ ಚೆನ್ನಾಗಿರುತ್ತೆ, ಈ ಥರ ಕಟ್ ಮಾಡ್ಕೋಬೇಕು. ಈಗ ಒಗ್ಗರಣೆಗೆ ಅಲ್ಲಿ ಬೆಳ್ಳುಳ್ಳಿ, ಈರುಳ್ಳಿ, ಮೆಣಸಿನ್ಕಾಯಿ ಕಾಯ್ತಿದ್ದಂಗೆ ಇದನ್ನು ಹಾಕೋಂಥದ್ದು. ಚೆನ್ನಾಗಿ ಒಂದು 2 ಸಲ ತೊಳೆದಿದ್ದೀನಿ. ಮೆಣಸಿನ್ಕಾಯಿ ಯಾಕೆ ಹಾಕೋದು ಅಂದರೆ ಇದು ಹಾಗೆ ತೊಗೊಂಡು ತಿನ್ನೋಕ್ಕೆ. ಇದು ಅಚ್ಕಾರದ ಪುಡಿ ಹಾಕ್ತೀವಿ, 2 ಮೆಣಸಿನ್ಕಾಯಿ ಇದ್ದರೆ ಚೆನ್ನಾಗಿ ಎಣ್ಣೆಲೇ ಫ್ರೈ ಆಗಿರುತ್ತೆ, ತಿನ್ನೋಕ್ಕೆ ಚೆನ್ನಾಗಿರುತ್ತದು. ಈಗ ನೋಡಿ, ಮಶ್ರೂಮ್ ಹಾಕ್ಬೇಕು. ಕ್ಲೀನ್ ಮಾಡಿ ಹೆಚ್ಕೊಂಡಿರೋಂಥ, ಕಟ್ ಮಾಡ್ಕೊಂಡಿರೋಂಥ ಈ ಮಶ್ರೂಮನ್ನು ಇದು ಹಾಕಿ ಬಾಡಿಸ್ಕೋಬೇಕು ಚೆನ್ನಾಗಿ. ಇದೇನಿಲ್ಲ, ಇದು ಎಣ್ಣೆಲೆ ಬಾಡೋದೇ ಇದ್ರದ್ದು ಮುಖ್ಯ ಕೆಲಸ. ತುಂಬ ಹೊತ್ತೇನು ಆಗಲ್ಲ. ಇದು ಎಲ್ಲ ರೆಡಿ ಮಾಡಿಟ್ಕೊಂಡ್ರೆ ಒಂದು 10 ನಿಮಿಷ ಅಂತೂ 10 ನಿಮಿಷ ಬೇಕು, 10 ನಿಮಿಷದಲ್ಲಿ ಆಗುತ್ತೆ. ಇದನ್ನು ಸುಕ್ಕ ಅಂದರೆ ಸೌತ್ ಕೇಂದ್ರದವರೆಲ್ಲ ಸುಕ್ಕ ಅನ್ನೋದು. ನಾವು ಪಲ್ಯ ಅಂತ ಹೇಳ್ತೀವಲ್ಲ, ಗ್ರೇವಿ ಪಲ್ಯ ಅಂದರೆ, ಗ್ರೇವಿ ಅಂದರೆ ಏನಾದರೂ ಸ್ವಲ್ಪ ರುಬ್ಬ ಹಾಕಬೇಕು. ಇದಕ್ಕೆ ಕಾಯೆಲ್ಲ ಅದು ಬೇರೆ, ಅದು ಮಸಾಲ ಮಾಡೋದು ಬೇರೆ. ಮಶ್ರೂಮ್ ಮಸಾಲ ಅಂತ ಅದು ತುಂಬ ರಸ ಇರೋಂಗೆ ಮಾಡೋದು ಬೇರೆ. ಇದು ಬೇರೆ ಸಾಂಬಾರು ಎಲ್ಲ ಇರುತ್ತಲ್ಲ, ಇದ್ದಾಗ ಆಮೇಲೆ ಕೆಲವು ಸಲ ಇದರಲ್ಲೇ ಅನ್ನ ಕಲಿಸ್ಕೊಂಡು ಆಮೇಲೆ 1-2 ಚಪಾತಿ ಇರುತ್ತೆ, 1-2 ದೋಸೆನ ಏನೋ ಇರುತ್ತೆ ಬೆಳಗಿನ ತಿಂಡಿ, ಅದಕ್ಕೆ ಸಾಕು ಇದು
ಈಗ ನೋಡಿ ನಾನು 2 ಟೊಮೊಟೊ ಹೆಚ್ಚಿಟ್ಕೊಂಡಿದ್ನಲ್ಲ ಅದು ಕೂಡ ಇದರಲ್ಲೇ ಹೀಗೆ ಹುರ್ಕೊಂಡ್ಬಿಡ್ತೀನಿ. ಯಾಕಂದರೆ ಇವಾಗ ನಾನು ಹಾಕಿರೋಂಥ ವಸ್ತುಗಳೆಲ್ಲ ಮಸ್ತ್ ನೀರಿನ ಅಂಶ ಇರೋಂಥದ್ದು. ಇದು ಮಶ್ರೂಮು ಎಲ್ಲ ತೊಳೆದಾದ್ಮೇಲೆ ನೀರಿನ ಅಂಶ ಇರುತ್ತೆ, ಮತ್ತು ಈರುಳ್ಳಿ ನೀರಿನ ಅಂಶ, ಟೊಮೊಟೊ ನೀರಿನ ಅಂಶ, ಇದರೊಳಗೆ ಎಲ್ಲ ಚೆನ್ನಾಗಿ ಹೀಗೆ ಫ್ರೈ ಆಗಬೇಕಿದು. ಆನಂತರ ನಾವು ಇದಕ್ಕೆ ಅಚ್ಕಾರದ ಪುಡಿ, ಒಂಚೂರು ಅರಿಶಿನ, ಉಪ್ಪು, ಆಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ ಚೂರು ಇಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಹೆಚ್ಚಿ ಹಾಕೋಂಥದ್ದು ಎಲ್ಲ ಮಾಡಿಬಿಟ್ಟು ಸಣ್ಣ ಊರಲ್ಲಿ ಮುಚ್ಚಿಟ್ಬಿಟ್ರೆ ಸುಕ್ಕ ರೆಡಿ. ಇದು ಸಣ್ಣೂರಿ ಅಲ್ಲ, ಮೀಡಿಯಮ್ ಗಾತ್ರದ ಊರಿಲೆ ಇದನ್ನು ಸ್ವಲ್ಪ ಮುಚ್ಚಿಟ್ಟಿದ್ವಿ. ಈಗ ಇದೆಲ್ಲ ಮುಕ್ಕಾಲು ಭಾಗ ಬೆಂದಾಯಿತು. ಈಗ ಒಂದು ಇಷ್ಟು ಸಣ್ಣ ಸ್ಪೂನಲ್ಲೇ ಒಂದು ಸ್ವಲ್ಪ ಅರಿಶಿನ, ಹಾಗೆ 1 ಸ್ಪೂನು ಅಚ್ಕಾರದ ಪುಡಿ, 2 ಮೆಣಸಿನ್ಕಾಯಿ ಹಾಕಿದ್ದೀವಿ, ಅದನ್ನು ಸ್ವಲ್ಪ ಖಾರನೇ ಇದೆ. ಆಮೇಲೆ ಉಪ್ಪು, ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಮತ್ತಮೇಲೆ ನೋಡಿಬಿಟ್ಟು ಬೇಕಾದ್ರೆ ಹಾಕೋಬೋದು. ಆಮೇಲೆ ನೋಡಿ ಕೊತ್ತಂಬರಿ ಸೊಪ್ಪು, ಪುದೀನ, ನೋಡಿ ನಾನು ಇದಕ್ಕೆ ನೀರು ಒಂದು ಇದೇ ಬರಲಿಲ್ಲ, ಯಾಕೆಂದರೆ ಇದರಲ್ಲೆಲ್ಲ ನೀರಿನ ಅಂಶನೇ ಇದ್ದಿದ್ದರಿಂದ, ಮತ್ತು ಇದು ಸುಕ್ಕ ಅಂದರೆ ತೆಳ್ಳಗೆ ನೀರಾಗಬಾರ್ದಿದು. ಹಾಗಾಗಿ ಈಗ ಒಂಚೂರು ಸಣ್ಣೂರಿ ಮಾಡಿ ಒಂದು 3 ನಿಮಿಷ ಅರಳಿಕೊಳ್ಳೋಕ್ಕೆ ಸಣ್ಣೂರಿಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇಟ್ಟರೆ ಸುಕ್ಕ ರೆಡಿ ಆಗುತ್ತೆ. ಎಲ್ಲ ಹಾಕಾಯ್ತು ಇದಕ್ಕೆ. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ಮಶ್ರೂಮ್ ಸುಕ್ಕ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಅಂತ ಹೇಳಿ. ತುಂಬ ಪೌಷ್ಟಿಕವಾದ ಆಹಾರ ಇದು, ನ್ಯೂಟ್ರಿಷಸ್ ಫುಡ್ಡು. ಮತ್ತು ಇದರಲ್ಲಿ ಸುವಾಸನೆ ಹೆಂಗೆ ಬರ್ತಿದೆ ಅಂದರೆ, ನಾನು ಎಣ್ಣೆ ಕಾಯ್ತಿದ್ದಂಗೆ ಬೆಳ್ಳುಳ್ಳಿ ಹಾಕಿದ್ನಲ್ಲ, ಆ ಬೆಳ್ಳುಳ್ಳಿಲೇ ಒಂದು ಚೆನ್ನಾಗಿ ಬಾಡಿ ಹುರಿದಂಥ ಬೆಳ್ಳುಳ್ಳಿ ಸುವಾಸನೆ ಮತ್ತು ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಸುವಾಸನೆ ಎಲ್ಲ ಚೆನ್ನಾಗಿ ಬರ್ತಿದೆ. ಈಗ ಒಂಚೂರು ಸಣ್ಣೂರಿ ಮಾಡಿ, ಬೇಕು ಅಂದರೆ ನೀವು ಒಂಚೂರು ಇನ್ನೊಂಚೂರು ರಸ ಇರಲಿ ಅಂದರೆ ಸ್ವಲ್ಪ ನೀರು, ಒಂದು 1/4 ಲೋಟ ನೀರು ಹಾಕ್ಬೋದು. ಬೇಡ ಅಂದರೆ ಹಾಗೆ ಇದಾಯಿತು. ಬೇಕಾದ್ರೆ ನೀವು ಇನ್ನೊಂಚೂರು ಹುಳಿ ಇರಲಿ ಅಂದರೆ ಒಂದು 1/4 ಹೋಳು ಲಿಂಬೆಹಣ್ಣು ಹಿಂಡ್ಬೋದು, ಒಂಚೂರು ಪೆಪ್ಪರ್ ಪುಡಿ ಹಾಕ್ಬೋದು. ಹೀಗೆ ಎಲ್ಲ ಇರುತ್ತೆ, ನಮ್ಗೆ ಇಷ್ಟೇ ಸಾಕು, ನಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೋತೀವಿ. ಅದೇ ಥರನೇ ಮಾಡಬೇಕು ಅಂತಿಲ್ಲ. ನೋಡಿ ಈಗ ಹಿಂಗೆ ಸ್ವಲ್ಪ ಮುಚ್ಚಿಟ್ಬಿಟ್ರೆ ರೆಡಿ ಆಗುತ್ತೆ. ನೋಡಿ ಪ್ರಿಯ ವೀಕ್ಷಕರೇ, ಮಶ್ರೂಮ್ ಸುಕ್ಕ ರೆಡಿ ಆಯಿತು. ತುಂಬ ಚೆನ್ನಾಗಿದೆ. ಒಂಚೂರು ನೆಂಜು ನೋಡಿದೆ, ಒಳ್ಳೆ ಖಾರವಾಗಿ ತುಂಬ ಚೆನ್ನಾಗಿದೆ. ನೋಡಿ, ನೀವು ಬೇಕಾದ್ರೆ ಇನ್ನೊಂದು ಸ್ವಲ್ಪ ನೀರಾಗಿರಲಿ ಅಂದರೆ ಇನ್ನೊಂದು ಚೂರು ನೀರು ಹಾಕ್ಕೋಬೋದು. ನಾನು ಇದಕ್ಕೆ ನೀರು ಹಾಕಕ್ಕೆ ಹೋಗಲಿಲ್ಲ, ಆದರೆ ಟೊಮೊಟೊದಲ್ಲಿರೋ ರಸ ಮತ್ತು ಮಶ್ರೂಮ್ ತೊಳೆದಿದ್ನಲ್ಲ ಅದು ಏನು ತುಂಬ ನಾನು ಒದ್ದೆ ಹಿಂಡಕ್ಕೆ ಹೋಗಿಲ್ಲ. ಅದರದ್ದು ಈರುಳ್ಳಿದು ರಸ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತ. ನಿಮಗೆ ಇಷ್ಟ ಆಯಿತು ತಾನೇ ಇದು ಮಶ್ರೂಮ್ ಸುಕ್ಕ? ನಾನು ಮಾಡೋ ಮೆಥಡು, ವಿಧಾನ, ಈ ರೆಸಿಪಿ ಇಷ್ಟ ಆಯಿತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ, ಇಷ್ಟೊತ್ತು ನನ್ನ ಈ ವಿಡಿಯೋ ವೀಕ್ಷಿಸೋಕ್ಕೆ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ನೋಡಿ 1/4 kg ಮಶ್ರೂಮಲ್ಲೇ ಎಷ್ಟೊಂದಾಗಿದೆ ಅಂತ ಹೇಳಿ. ಇದು ಈಗ ನಮ್ಮ ಮನೇಲೇನು ಇದೆ, 3-4 ಚಪಾತಿ ಇದೆ, ಮತ್ತು ಅನ್ನ ಮಾಡಿದ್ದೀನಿ, ಬಿಸಿ ಅನ್ನ ಮಾಡಿದ್ದೀನಿ, ಮತ್ತು ತಿಳಿ ಸಾರು ಇದೆ. ಹೀಗೆ ಏನಾದರೂ ಇರುತ್ತೆ ಅದ್ರ ಜೊತೆಗೆ. ಅದೆಲ್ಲ ಇದೆ ಅಂದರೆ ಒಂಥರ ಊಟ ಮಾಡೋಕ್ಕೆ ಮನಸ್ಸಾಗ್ಬೇಕಾದ್ರೆ ಮತ್ತೊಂದು ಸೈಡ್ಸ್ ಏನಾದರೂ ಮಾಡಿಕೊಂಡ್ರೇ ಅದು ಚೆನ್ನಾಗಾಗೋದು. ಈ ಥರ ಮಧ್ಯಾಹ್ನದ ಊಟ ಸ್ವಲ್ಪ ತುಂಬ ಸ್ವಾದಿಸಿ ಚೆನ್ನಾಗಿ ಮಾಡಬೇಕು. ರಾತ್ರಿಗೇನು ನಡೆಯುತ್ತೆ ನಮಗೆ, ಮಧ್ಯಾಹ್ನ ಊಟ ಮಾಡೋಷ್ಟು ರಾತ್ರಿ ಮಾಡೋಕ್ಕೋಗಲ್ಲ. ಹಾಗಾಗಿ ಈ ಥರ ಏನಾದರೂ ಒಂದು ಬದಿಗೆ ನೆಂಚ್ಕೊಳ್ಳೋಕ್ಕೆ ಒಂದು ಸೈಡ್ಸ್ ಅಂದರೆ ಅದು ಒಂದು ಒಳ್ಳೆ ಪೌಷ್ಟಿಕಾಂಶ ಇರೋಂಥದ್ದು. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ಮಶ್ರೂಮಿನ ಒಂದು ಸುಕ್ಕ ಹೇಗೆ ಮಾಡಿದೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋದಕ್ಕೆ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸೋದು ಮರಿಬೇಡಿ.